ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಅವರೆಕಾಯಿ ಡಿಶ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಪ್ಯೂರ್ಲಿ ಸೌತ್ ಇಂಡಿಯನ್ನು. ಇದಕ್ಕೆ ನಾನಿಟ್ಟಿರೋ ಹೆಸರು ಬಬ್ಬರೆ ಅವರೆ ಅಂತ. ಬಬ್ಬರೆ ಅಂದರೆ ವಾ ವಾ ವಾಹ್ ಅನ್ನೋಂಗೆ ಬಬ್ಬರೆ ಅವರೆ, ಬಲೆ ಬಲೆ ಅವರೆ ಅಂತ ಸಖತ್ತಾಗಿರುತ್ತೆ. ಇದು ಹಿತ್ಕವರೆನಲ್ಲಿ ಮಾಡ್ತಕ್ಕಂಥದ್ದು. ಓಕೆ, ಈ ಬಬ್ಬರೆ ಅವರೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲು ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪುಡಿ ಮಾಡ್ಕೋಬೇಕು. ಈ ಪುಡಿಗೆ ನಾನು ಬಳಸೋದು ಗುಂಟೂರು ಮೆಣಸಿನಕಾಯಿ ಒಂದು 6, ಬ್ಯಾಡಗಿ ಮೆಣಸಿನಕಾಯಿ ಒಂದು 2 ಮೊಗ್ಗು, 1 ಇಂಚಷ್ಟು ಚಕ್ಕೆ, 1-2 ಲವಂಗ, ಒಂದು 3 ಸ್ಪೂನು ಕೊತ್ತಂಬರಿ ಬೀಜ. ಮಸಾಲೆಗೆ ಏನೇನು ಬಳಸ್ತೀನಿ ಅಂದರೆ 2 ಥರ ಈರುಳ್ಳಿ ಬಳಸ್ತೀನಿ. ಒಂದು ಈರುಳ್ಳಿ, ಸುಟ್ಟಿರೋ ಈರುಳ್ಳಿ, ಹಸಿ ಈರುಳ್ಳಿ 1, ಹಸಿ ಬೆಳ್ಳುಳ್ಳಿ 4 ಎಸಳು, ಹಸಿ ಶುಂಠಿ, ಜೀರಿಗೆ, ಗಸಗಸೆ, ತೆಂಗಿನಕಾಯಿ ಇವೆಲ್ಲವನ್ನು ನಾನು ರುಬ್ಬಿ ಮಸಾಲೆ ಮಾಡ್ಕೋಬೇಕು. ಆಮೇಲೆ ಆಲೂಗಡ್ಡೆ. ಈ ಆಲೂಗಡ್ಡೆ ಏನು ಮಾಡಿದ್ದೀನಿ ಅಂದರೆ ಕ್ಲೀನಾಗಿ ತೊಳೆದು ಸಿಪ್ಪೆ ಸಮೇತವಾಗಿ ಸಣ್ಣದಾಗಿ ಕ್ಯೂಬ್ಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, ನೆನೆಸಿರ್ತಕ್ಕಂಥ ಕಡಲೆಕಾಯಿ ಬೀಜ, ಹಿತ್ಕವರೆ ಬೇಳೆ, ಹಿತ್ಕವರೆ. ಆಮೇಲೆ ಒಗ್ಗರಣೆಗೆ ಕೊಬ್ಬರಿನ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, ಕಡಲೆಕಾಯಿ ಬೀಜ, ತುಪ್ಪ, ಎಣ್ಣೆ, ಅಫ್ಕೋರ್ಸ್ ರುಚಿಗೆ ತಕ್ಕಷ್ಟು ಉಪ್ಪು. ಈ ಬಬ್ಬರೆ ಅವರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು. ನಾನು ಹೇಳಿದಾಗೆ ಹುರ್ಕೊಳ್ಳೋಣ. ಇದಕ್ಕೆ ನಾನು ಒಂದು 6 ಗುಂಟೂರು ಮೆಣಸಿನ್ಕಾಯಿ ಹಾಕ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ 1-2, 3 ಚಮಚ ಕೊತ್ತಂಬರಿ ಬೀಜ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಕೊತ್ತಂಬರಿ ಬೀಜ ಸ್ವಲ್ಪ ಸಿಡಿ ಅನ್ನೋಕ್ಕೆ ಶುರುವಾಗುತ್ತೆ, ಅಲ್ಲಿ ತನಕ ಇದನ್ನು ಬಿಸಿ ಮಾಡಬೇಕು. ಓಕೆ, ಈಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಮತ್ತು ಇದಕ್ಕೆ ಮೊಗ್ಗು 1-2 ಚಕ್ಕೆ, 1-2-3 ಲವಂಗ, ಇದು ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈಗ ಇದನ್ನು ಪುಡಿ ಮಾಡಬೇಕು. ಈಗ ಮಸಾಲೆ ರುಬ್ಬೋಣ. ಮಸಾಲೆ ರುಬ್ಬಾಗ ಏನು ಮಾಡೋದು ಅಂದರೆ ಇದಕ್ಕೇ ಎಲ್ಲ ಹಾಕ್ಬಿಟ್ಟು ರುಬ್ಬಿಡೋದು ಅಷ್ಟೇ. ಸೊ ಏನು ಮಾಡ್ತೀನಿ, ಮೊದಲು ಹಸಿ ಈರುಳ್ಳಿ ಹಾಕ್ತೀನಿ. ಆಮೇಲೆ ಗಸಗಸೆ, ಜೀರಿಗೆ, ತೆಂಗಿನಕಾಯಿ, ಬೆಳ್ಳುಳ್ಳಿ 5 ಎಸಳು, ಶುಂಠಿ ಸುಮಾರು 1 ಇಂಚಷ್ಟು, ಈ ಸುಟ್ಟಿರೋ ಈರುಳ್ಳಿ ಇರುತ್ತಲ್ಲ ಇದನ್ನು ಹಾಕೋಣ. ಕೊತ್ತಂಬರಿ ಸೊಪ್ಪು, ಒಂದು ಚೂರು ನೀರು ಹಾಕೋಣ. ಇದನ್ನು ಹಾಕಿ ರುಬ್ಬಿ ಮಸಾಲೆ ಮಾಡ್ಕೋಬೇಕು. ಇವಾಗ ಓಕೆ, ನುಣ್ಣಗೆ ರುಬ್ಬಿದೆ, ವಂಡರ್ಫುಲ್. ಈಗ ಏನು ಮಾಡಬೇಕು ಅಂದರೆ ಒಂದು ಪಾತ್ರೆಯಲ್ಲಿ ಹಿತ್ಕಿದ ಅವರೆಕಾಳು ಹಾಕ್ಕೊಳ್ಳೋಣ. ಇದಕ್ಕೆ ನೆನೆಸಿದ ಕಡಲೆಕಾಯಿ ಬೀಜ, ಆಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಕಡೆ ನಾವು ಒಂದು ಪಾತ್ರೆ ಇಡೋಣ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ಆಮೇಲೆ 1-2 ಚಮಚ ಎಣ್ಣೆ ಹಾಕೋಣ. ಈಗ ಚೆನ್ನಾಗಿ ಕಾದಿದೆ. ಇದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿಬೇಕು. ಓಕೆ, ಇದು ಸಿಡಿಯೋಕ್ಕೆ ಶುರುವಾಯಿತು. ಇದಕ್ಕೆ ಈರುಳ್ಳಿ ಹಾಕೋಣ. ಇದು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಹಾಕಬೇಕು. ಇದಕ್ಕೆ ಈಗ ಆಲೂಗಡ್ಡೆ ಹಾಕೋಣ. ಸ್ವಲ್ಪ ನೀರು, ತುಂಬ ನೀರು ಹಾಕಬಾರ್ದು, ಇದು ನೋಡ್ಕೊಂಡು ನೀರು ಹಾಕಬೇಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಚೆನ್ನಾಗಿ ಕುದ್ದು ಅವರೆಕಾಯಿ, ಕಡಲೆಕಾಯಿ ಬೀಜ, ಆಲೂಗಡ್ಡೆ ಎಲ್ಲ ಬೇಯಬೇಕು. ಇದನ್ನು ಮುಚ್ಚಿಟ್ಟು ಸುಮಾರು ಒಂದು 5ರಿಂದ 8 ನಿಮಿಷ ಇದು ಕುದಿಬೇಕು. ಅಷ್ಟರಲ್ಲಿ ಈ ಕಡೆ ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಓಕೆ, ಒಲೆ ಹತ್ತಿಸಬೇಕು. ಇದಕ್ಕೊಂದು ಪ್ಯಾನ್ ಇಡೋಣ. ಈ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕೋಣ. ಇದಕ್ಕೆ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊಬ್ಬರಿ, ಕಡಲೆಕಾಯಿ ಬೀಜ, ಇದನ್ನು ಈ ತುಪ್ಪದಲ್ಲಿ ಹುರ್ಕೋಬೇಕು. ಈ ರೀತಿಯಾಗಿ ಕೊಬ್ಬರಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಕರೆದು ಇದನ್ನು ಈಗ ಇಟ್ಕೊಳ್ಳೋಣ. ಓಕೆ, ಇದು ನೀಟಾಗಿ ಬೆಂದಿದೆ. ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ವಲ್ಪ ಗಮ್ಮಂತ ಪರಿಮಳ ಬರ್ತಾ ಇದೆ. ಇದನ್ನು ಈಗ ಆಫ್ ಮಾಡೋದು. ಬಬ್ಬರೆ ಅವರೆ ಬೇಕಾಗುವ ಪದಾರ್ಥಗಳು: ಹಿದಕವರೆ ಬೇಳೆ, ಹಸಿ ಈರುಳ್ಳಿ, ಸುಟ್ಟಿರುವ ಈರುಳ್ಳಿ, ತೆಂಗಿನ ತುರಿ, ತುಪ್ಪ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಎಣ್ಣೆ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕಡಲೆ ಬೀಜ, ಆಲೂಗೆಡ್ಡೆ, ಕೊತ್ತಂಬರಿ ಬೀಜ, ಚಕ್ಕೆ, ಲವಂಗ, ಮೊಗ್ಗು, ಸಾಸಿವೆ, ಜೀರಿಗೆ, ಗಸಗಸೆ, ಶುಂಠಿ, ಒಣಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ:
ಪ್ಯಾನ್ಗೆ 6 ಗುಂಟೂರು, 2 ಬ್ಯಾಡಗಿ ಮೆಣಸಿನಕಾಯಿ, 3 ಚಮಚ ಕೊತ್ತಂಬರಿ ಬೀಜ, 2 ಮೊಗ್ಗು, 1 ಇಂಚು ಚಕ್ಕೆ, 4-5 ಲವಂಗ ಎಲ್ಲವನ್ನು ಬಿಸಿ ಮಾಡಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ. ಅದಕ್ಕೆ ಹಸಿ ಈರುಳ್ಳಿ, ಗಸಗಸೆ, ಜೀರಿಗೆ ಅರ್ಧ ಚಮಚ, ಸುಟ್ಟ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ಹಿದಕವರೆ, ನೆನೆಸಿದ ಕಡಲೆ ಬೀಜ, ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡಿ. ಕಡಾಯಿಗೆ ತುಪ್ಪ, 2 ಚಮಚ ಎಣ್ಣೆ, ಸಾಸಿವೆ, ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಬಾಡಿಸಿ. ಅದಕ್ಕೆ ಅವರೆಕಾಳಿನ ಮಿಶ್ರಣ, ಹೆಚ್ಚಿದ ಆಲೂಗೆಡ್ಡೆ, ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ. ಪ್ಯಾನ್ಗೆ ತುಪ್ಪ ಹಾಕಿ ಅದರಲ್ಲಿ ಕೊಬ್ಬರಿ ತುಂಡುಗಳನ್ನು ಮತ್ತು ಕಡಲೆ ಬೀಜ ಚೆನ್ನಾಗಿ ಹುರಿದು ಅವರೆಕಾಳಿಗೆ ಸೇರಿಸಿ ಕೊತ್ತಂಬರಿ ಉದುರಿಸಿದರೆ ಬಬ್ಬರೆ ಅವರೆ ಸವಿಯಲು ಸಿದ್ಧ.